ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಹಾ ಯಂಗೇಶ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಐ ಹೋಪ್ ನೀವು ಖಂಡಿತ ಚೆನ್ನಾಗಿರ್ತೀರಾ ಅಂದ್ಕೊಳ್ತೀನಿ. ಇವತ್ತು ನಾನು ಬೆಳಿಗ್ಗೆ ಒಂದು 10 ಗಂಟೆಯಿಂದ ಬ್ಲಾಗ್ನ ಶುರು ಮಾಡಿದ್ದೀನಿ. ಏನಪ್ಪ ಅಂತಂದರೆ ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಹಾಗಾಗಿ ಒಂದು 10 ಗಂಟೆಯಿಂದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಏನಂತಂದರೆ ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ಇನ್ನು ಇವತ್ತು ಬೆಳಗ್ಗೆನೇ ಎದ್ದು ಚಿಕ್ಕ ಪುಟ್ಟದ ಕೆಲಸ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ನಾನು ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಕೂಡ ಬಂದಿದ್ದಾಯಿತು. ಇನ್ನು ನಿನ್ನೆ ನಾವು ಸ್ವಲ್ಪ ಸ್ಕೂಲ್ ಹತ್ರ ಹೋಗಿದ್ವಿ, ಯಾಕಂದರೆ ನನ್ನ ಮಗನ ಅಡ್ಮಿಷನ್ ಮಾಡಬೇಕಿತ್ತು. ಇವಾಗ ಸೆಕೆಂಡ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ, ಫಸ್ಟ್ ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಮಾಡಿದ್ದಾನಲ್ಲ, ಇನ್ನು ಅಡ್ಮಿಷನ್ ಎಲ್ಲ ಮಾಡಿಬಿಟ್ಟು ಬರಬೇಕಿತ್ತು. ಹಾಗಾಗಿ ಸ್ವಲ್ಪ ಸ್ಕೂಲ್ ಹತ್ರ ಹೋಗ್ಬಿಟ್ಟು ಬರೋಣ ಅಂತೇಳಿ ಹೋಗ್ಬಿಟ್ಟು ಅಡ್ಮಿಷನ್ ಎಲ್ಲ ಮಾಡಿದಾದ್ಮೇಲೆ ಬುಕ್ಸ್ ಎಲ್ಲ ತಗೊಂಡು ಬಂದಿದ್ವಿ. ಅದಕ್ಕೆಲ್ಲ ರ್ಯಾಪರ್ ಎಲ್ಲ ಹಾಕ್ಬೇಕಿತ್ತು. ನಾವು ಸ್ಕೂಲು ನಾಳೆ ಓಪನ್ ಆಗ್ತಿದೆ ಅಂದ್ರೆ ಇವತ್ತು ಹೋಗಿದ್ದು, ಹಾಗಾಗಿ ಒಂದೇ ದಿನ ಟೈಮ್ ಇದ್ದಿದ್ದು. ಇನ್ನು ಇವತ್ತು ಕೂಡ ಫಂಕ್ಷನ್ಗೆ ಬೇರೆ ಹೋಗ್ಬೇಕಿತ್ತು, ಹಾಗಾಗಿ ಎಲ್ಲಾನು ಒಂದೇ ಸಲ ರ್ಯಾಪ್ ಎಲ್ಲ ಹಾಕಿ ರೆಡಿ ಮಾಡಿ ಅದನ್ನ ಎತ್ತಿಟ್ಬಿಟ್ಟೆ. ಯಾಕಂದ್ರೆ ನಾವು ಫಂಕ್ಷನ್ಗೆ ಹೋಗಿ ಬರೋದು ಲೇಟ್ ಆಗಿಬಿಡುತ್ತೆ, ಬಂದು ಅದನ್ನೆಲ್ಲ ಮಾಡ್ಕೊಳಕ್ಕಾಗಲ್ಲ. ಬೆಳಿಗ್ಗೆಯಿಂದ ಸ್ಕೂಲಿಗೆ ಹೋಗ್ಬೇಕು ಮಗು ಅಂತ ಹೇಳ್ಬಿಟ್ಟು ತಂದಿದ ತಕ್ಷಣನೇ ಬುಕ್ಗೆಲ್ಲ ರ್ಯಾಪರ್ ಎಲ್ಲ ಹಾಕಿ ಎತ್ತಿಟ್ಬಿಟ್ಟೆ. ಇನ್ನು ಈ ಸಲ ಬೇರೆ ತರ ಡಿಫ್ರೆಂಟ್ ಆಗಿ ಕೊಟ್ಟಿದ್ರು ರ್ಯಾಪರ್, ನೆಕ್ಸ್ಟ್ ಸಲ ಯಾವಾಗಾದ್ರೂ ನಾನು ತೋರಿಸ್ತೀನಿ. ಇನ್ನು ಅದನ್ನೆಲ್ಲ ಎತ್ತಿಟ್ಕೊಂಡಿದ್ದೆ. ಇನ್ನು ಅದ್ರ ಜೊತೆಗೆ ಒಂದು ರ್ಯಾಪ್ ಹಾಕ್ಬೇಕಾದ್ರೆ ಬುಕ್ ಕಿತ್ತೋಗಿತ್ತು, ಇನ್ನು ಅದನ್ನ ಗಮ್ ಹಾಕಿ ಕೂಡ ಪೇಸ್ಟ್ ಮಾಡಿ ಇಟ್ಟಿದ್ದೆ. ಅದು ಹೇಗಿದೆ ಅಂತ ಹೇಳ್ಬಿಟ್ಟು ನೋಡಿದೆ, ಅಂದ್ರೆ ಪೇಜ್ಗೆಲ್ಲ ಗಮ್ ಇಟ್ಕೊಂಡಿದ್ದೆ ಏನು ಅಂತ ಹೇಳಿ ನೋಡಿ ಇಟ್ಕೊಂಡೆ, ಏನು ಆಗಿರ್ಲಿಲ್ಲ. ಇನ್ನು ಅದನ್ನೆಲ್ಲ ನೀಟಾಗಿ ಬ್ಯಾಗಲ್ಲಿ ಹಾಕಿ ಒಂದು ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ. ನಾನು ನಾಳೆ ಕೊಟ್ಟು ಕಳಿಸ್ಬೇಕು ಸ್ಕೂಲಿಗೆ. ಇನ್ನು ನಾನು ಅಷ್ಟೊತ್ತಿಗೆ ಆನ್ಲೈನಲ್ಲಿ ಆಫರ್ ನಡೀತಿತ್ತು ಅಂತ ಹೇಳ್ಬಿಟ್ಟು ಒಂದು ಕೃಷ್ಣಂದು ಪುಟ್ಟ ಬಾಲಕೃಷ್ಣಂದು ಕೀ ಹೋಲ್ಡರ್ನ ಆರ್ಡರ್ ಮಾಡಿದೆ, ಅದು ಕೂಡ ಬಂದಿತ್ತು. ಇನ್ನು ನಮ್ಮ ತಮ್ಮನ ಪಾಪುಗೆ ಅಂತ ಹೇಳ್ಬಿಟ್ಟು ಒಂದು ಡ್ರೆಸ್ನು ಕೂಡ ಆರ್ಡರ್ ಮಾಡಿದೆ, ಅದು ಕೂಡ ಬಂದಿತ್ತು. ಅದು ಹೇಗಿದೆ ಕ್ವಾಲಿಟಿ ಅಂತೆಲ್ಲ ಹೇಳಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಕ್ವಾಲಿಟಿ ಅಂತೂ ತುಂಬಾನೇ ಚೆನ್ನಾಗಿದೆ, ಕಲರ್ ವೈಸ್ ಕೂಡ ತುಂಬಾನೇ ಚೆನ್ನಾಗಿತ್ತು. ಬಟರ್ಫ್ಲೈ ಎಲ್ಲ ಇತ್ತಲ್ಲ, ಸ್ವಲ್ಪ ಹೈಲೈಟ್ ಆಗಿ ಕಾಣಿಸ್ತಾ ಇತ್ತು. ನಮ್ಗಂತೂ ಇಷ್ಟ ಆಯ್ತು, ಅವ್ರಿಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ, ನೋಡೋಣ. ಇನ್ನು ಅದನ್ನೆಲ್ಲ ನೋಡ್ಬಿಟ್ಟು ಮತ್ತೇನೆ ಹಾಗೇನೆ ನೀಟಾಗಿ ಎಲ್ಲಾನು ಪ್ಯಾಕ್ ಮಾಡ್ಬಿಟ್ಟು ಒಂದು ಬ್ಯಾಗ್ಗೆ ಹಾಕಿ ಇಟ್ಕೊಳ್ಳೋಣ ಅಂತ ಹೇಳಿ ನೀಟಾಗಿ ಫೋಲ್ಡ್ ಎಲ್ಲ ಮಾಡ್ಬಿಟ್ಟು ಅದೇ ಕವರ್ ಒಳಗಡೆ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ. ಚೆನ್ನಾಗಿದೆ, ಯಾರಾದ್ರೂ ಬೇಕು ಅಂತಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ, ನಾನು ಲಿಂಕ್ ಕೊಡ್ತೀನಿ. ತುಂಬಾನೇ ಚೆನ್ನಾಗಿದೆ, ಮಕ್ಳಿಗೂ ಕೂಡ ಹಾಕಿದ್ರು ಕೂಡ ಕಂಫರ್ಟಬಲ್ ಆಗಿರುತ್ತೆ. ಇನ್ನು ಅದನ್ನು ಕೂಡ ಇವಾಗ ಒಂದು ಬ್ಯಾಗ್ ಎಲ್ಲ ಹಾಕಿ ಪ್ಯಾಕ್ ಮಾಡಿ ಎತ್ತಿಟ್ಕೊಂಡೆ. ಇನ್ನು ಇವತ್ತಿಗೆ ಸ್ವಲ್ಪ ಬಟ್ಟೆ ಎಲ್ಲಾನು ಐರನ್ ಮಾಡ್ಲಿಕ್ಕೆ ತಗೊಂಡೋಗಿದ್ರು ನಮ್ಮ ಮನೆಯವರು, ಅದನ್ನು ಕೂಡ ಐರನ್ ಎಲ್ಲ ಮಾಡಿಸ್ಕೊಂಡ್ ಬಂದಿದ್ರು. ಇನ್ನು ಅದನ್ನ ಇವಾಗ ನಾನು ಯಾವ ಡ್ರೆಸ್ ನ ವೇರ್ ಮಾಡ್ತೀನಿ, ಮತ್ತೆ ಇಯರಿಂಗ್ಸ್ ಎಲ್ಲಾನು ಯಾವ್ದು ವೇರ್ ಮಾಡ್ತಿದ್ದೀನಿ ಅಂತ ಎಲ್ಲ ತೋರಿಸ್ತಾ ಇದ್ದೀನಿ. ಮಾಮೂಲಿಯಾಗಿ ನನಗೆ ಒಂದು ರೀಸೆಂಟ್ ಆಗಿ ಒಂದು ಮದ್ವೆಗೆ ಹೋಗಿದ್ದೆ ನೋಡಿ, ಅವಾಗ ವೇರ್ ಮಾಡಿದ ಇಯರಿಂಗ್ಸ್ ನ ವೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನ ಡ್ರೆಸ್ ಇದು ಬಂದು ನಾನು ನನ್ನ ಬರ್ತಡೇಲಿ ವೇರ್ ಮಾಡಿದ್ದೆ, ಅಂದ್ರೆ ನ್ಯೂ ಇಯರ್ ಬ್ಲಾಗ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಮ್ಮ ಯಜಮಾನ್ರು ಆವಾಗ ಕೊಡ್ಸಿದ್ದು ನನ್ನ ಬರ್ತಡೇಗೆ ಅಂತೇಳಿ. ಇವತ್ತು ಏನಕ್ಕೆ ನಾನು ಡ್ರೆಸ್ ವೇರ್ ಮಾಡ್ತಿದ್ದೀನಿ ಅಂತಂದ್ರೆ, ನನಗೆ ಸ್ಯಾರಿ ಎಲ್ಲ ಹಾಕೊಳ್ಳಿಕ್ಕೆ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇತ್ತು. ಸೆಕೆ ತುಂಬಾನೇ ಇರ್ತಲ್ವಾ, ಇನ್ನ ಅಲ್ಲೆಲ್ಲ ನಾನ್ ವೆಜ್ ಊಟ ಬೇರೆ. ಇನ್ನ ಊಟ ಎಲ್ಲ ಮಾಡ್ಬಿಟ್ರೆ ಇನ್ನ ಸ್ಯಾರಿ ಎಲ್ಲ ಹಾಕೊಂಡು ಓಡಾಡ್ಲಿಕ್ಕೆಲ್ಲ ತುಂಬಾನೇ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಸಿಂಪಲ್ ಆಗಿರ್ಲಿ ಅಂತ ಹೇಳಿ ಡ್ರೆಸ್ ನ ವೇರ್ ಮಾಡ್ಕೊಂಡಿದೀನಿ. ಸಿಂಪಲ್ ಆಗಿ ಡ್ರೆಸ್ ವೇರ್ ಮಾಡಿದ್ದೀನಿ, ಸೆಕೆ ಅಲ್ವಾ, ಹಾಗಾಗಿ ಇವಾಗ ಹೊರಟಿದ್ದೀವಿ. ಏನಪ್ಪ ಅಂದರೆ ನನ್ನ ತಮ್ಮನ ಮನೇಲಿ ಇವತ್ತು ಫಂಕ್ಷನ್ ಇದೆ. ಅಂದರೆ ನನ್ನ ತಮ್ಮನ ಮಗಳು ಇದ್ದಾಳಲ್ಲ, ಅವಳಿಗೆ ಮುಡಿ ಕೊಟ್ಕೊಂಡು ಬಂದಿದ್ರು. ದೇವಸ್ಥಾನದ ಹತ್ರ ಫಂಕ್ಷನ್ ಮಾಡೋಕ್ಕಾಗಲಿಲ್ಲ, ತುಂಬ ದೇವಸ್ಥಾನ ದೂರ ಇದೆ ಅಂತ ಹೇಳ್ಬಿಟ್ಟು, ಹಾಗಾಗಿ ಮನೆ ಹತ್ರನೇ ಇಟ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ಎಲ್ಲರೂ ಹೊರಟಿದ್ದೀವಿ. ಇವತ್ತು ಸಂಡೇ, ಹಾಗಾಗಿ ಇವಾಗ ಹೊರಡ್ತಾ ಇರೋಂಥದ್ದು. ಆದಷ್ಟು ಸಾಧ್ಯ ಆದರೆ ಒಂದು ಚಿಕ್ಕ ಪುಟ್ಟ ವೀಡಿಯೋಸ್ನ ನಾನು ಆ್ಯಡ್ ಮಾಡ್ತೀನಿ, ಆಯಿತಾ? ಇವಾಗ ಹೊರಡಬೇಕು, ಲೇಟ್ ಆಗಿಬಿಡ್ತು. ನನ್ನ ಮನೆಯವರೆಲ್ಲ ಹೇಗೆಲ್ಲ ರೆಡಿ ಆಗಿದ್ದಾರೆ, ನನ್ನ ಮಗ ತರೋಣ ಅಂತೆಲ್ಲ ತೋರಿಸ್ತೀನಿ. ಇನ್ನು ಹೋಗ್ತಾ ಹಂಗೆ ಹೂವನ್ನು ತೊಗೊಂಡು ಹಂಗೆ ಮುಟ್ಕೊಂಡು ಹೋಗಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ ಸಿಂಪಲ್ಲಾಗಿ ಡ್ರೆಸ್ನೇ ವೇರ್ ಮಾಡಿದ್ದೀನಿ. ಫಸ್ಟ್ ಸ್ಯಾರಿ ವೇರ್ ಮಾಡೋಣ ಅಂದ್ಕೊಂಡೆ, ತುಂಬ ಸೆಕೆ ಇದೆ, ಹಾಗಾಗಿ ಬೇಡ ಅಂತ ಅನ್ನಿಸ್ತು. ಇನ್ನೇನು ಕಾಣಿಸ್ತಿದ್ದೀನಿ ನೋಡಿ. ಇನ್ನು ನನ್ನ ತಮ್ಮನ ಮನೆ ಇರೋದು ಕೂಡ ತುಂಬ ದೂರ ಏನಿಲ್ಲ, ಒಂದು 3/4 ಗಂಟೆಲೆಲ್ಲ ಹೋಗ್ಬಿಡ್ಬೋದು. ಇನ್ನು ಇವಾಗ ಹೊರಟಿದ್ದೀವಿ. ಇನ್ನು ನನ್ನ ತಮ್ಮನ ಪಾಪುಗೆ ಮುಂಚೆನೇ ದೇವಸ್ಥಾನದಲ್ಲಿ ಹೋಗಿ ಮುಡಿ ಎಲ್ಲ ಕೊಟ್ಟು ಕಿವಿ ಎಲ್ಲ ಚುಚ್ಚಿಸ್ಕೊಂಡು ಬಂದಿದ್ರು, ಯಾಕಂದ್ರೆ ಮನೆ ದೇವರು ತುಂಬ ದೂರ ಇದೆ ಅಂತ ಹೇಳಿದ್ನಲ್ಲ. ಹಾಗಾಗಿ ನಮ್ಮ ಮನೆ ಹತ್ರ ಚಿಕ್ಕದಾಗಿ ಒಂದು ಫಂಕ್ಷನ್ ಮಾಡೋಣ ಅಂತ ಹೇಳಿ, ನಮ್ಮ ಕಡೆ ಎಲ್ಲ ನಾನ್ ವೆಜ್ ಫಂಕ್ಷನ್ ಮಾಡ್ತಾರೆ. ಅಂದರೆ ನಾನ್ ವೆಜ್ ಎಲ್ಲ ನಾನು ಅಡುಗೆ ಮಾಡಿ ನಮ್ಗೆ ಯಾರ್ಯಾರ ಹತ್ರದಲ್ಲಿ ಇರೋ ರಿಲೇಷನ್ಗಳನ್ನ ಕರೆದು ಊಟ ಬಡಿಸೋದು ಅಷ್ಟೇನೆ. ಇದನ್ನು ದೇವಸ್ಥಾನದ ಹತ್ರನೂ ಕೂಡ ಕೆಲವೊಬ್ರು ಮಾಡ್ತಾರೆ, ಅಲ್ಲಿ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು
ನನ್ನ ತಮ್ಮ ಇಲ್ಲೇ ಮನೆ ಹತ್ರನೇ ಮಾಡ್ತಾ ಇದ್ದ, ಹಾಗಾಗಿ ಇವತ್ತು ಹೊರಟಿರೋಂಥದ್ದು. ನಾವು ಹೋಗ್ತಾ ಅಂದವೇ ಬೆಳಿಗ್ಗೆ ಏನು ಟಿಫನ್ ಮಾಡಿರ್ಲಿಲ್ಲ ಅಲ್ಲ, ಹಾಗಾಗಿ ಇಲ್ಲೇ ಒಂದು ಚಿಕ್ಕ ಹೋಟೆಲ್ ಇತ್ತು, ಅಲ್ಲೇನೆ ಟಿಫನ್ ಎಲ್ಲ ಮುಗಿಸ್ಕೊಳ್ಳೋಣ ಅಂತೇಳಿ ಮುಗಿಸ್ಕೊಂಡ್ವಿ. ನಾನು ಇಡ್ಲಿ ತಗೊಂಡಿದ್ದೆ. ನನ್ನ ಮನೆಯವರು ಯಾವಾಗ್ಲೂ ಪಲಾವೇ ತಿನ್ನೋದವರು, ಅವ್ರಿಗೆ ಪಲಾವ್ ಅಂದ್ರೆ ತುಂಬಾ ಇಷ್ಟ. ಹಾಗಾಗಿ ಅವರು ಪಲಾವ್ ತಗೊಂಡಿದ್ರು, ನನ್ನ ತಂಡನೂ ಕೂಡ ಇಡ್ಲಿನ ತಿಂದ. ಇನ್ನ ಅದೆಲ್ಲ ಆದ್ಮೇಲೆ ಇವಾಗ ನಾವು ಮನೆ ಹತ್ರ ಬರೋಷ್ಟೊತ್ತಿಗೆ ಎಲ್ರು ಬಂದಿದ್ರು. ಕಾರ್ದಲ್ಲಿ ತಿರುಗಿ ನೋಡ್ಲಿಲ್ಲ ಮಾಡಿಸ್ತಾವ. 280 ಇರೋದು ಜಾಸ್ತಿ ಮಾತಾಡೋದಿಲ್ಲ ನಿಮ್ಮ ಯಾರೇ ಇದ್ರು ನಿನ್ನ ಆರೋಗ್ಯ ನೀನೇ ನೋಡ್ಬೇಕು. ನಾವ್ ಹೇಳ್ಬೋದು ಅಷ್ಟೇ. ಇಮಿಡಿಯೇಟ್ಲಿ ಜಾಸ್ತಿ ಆಗೋದು. ಬರೀ ತಿನ್ಕೊಂಡು ಉಣ್ಕೊಂಡು ಅವೆಲ್ಲ ಎಣ್ಣೆಯಲ್ಲಿ ಬೀಡಿ ಸಿಗರೇಟು ಏನಿಲ್ಲ, ಸೌಮ್ಯ ಇರೋದ್ರಲ್ಲಿ ಚೆನ್ನಾಗಿ ನೋಡ್ಕೊ. ಇಲ್ಲಿ ಇರೋದ್ರಲ್ಲಿ ನಿಮ್ಮ ಮನೇಲಿ ಚೆನ್ನಾಗಿ ನೋಡ್ಕೊಳ್ರಿ. ನಾವ್ ನೋಡ್ಕೊಂತೀರ ಅವನ ತರನೇ ಅವನೇ ತುಂಬಾ ಇವರೆಲ್ಲ ನಮ್ಮ ಅಮ್ಮನ ಫ್ಯಾಮಿಲಿ. ಯಾವಾಗ್ಲೂ ಇರುತ್ತೆ ಸಂತೋಷ. ಇನ್ನ ಮನೆ ಹತ್ರ ಎಲ್ರು ಮಾತಾಡ್ಕೊಂಡ್ ಕೂತಿದ್ವಿ. ಇನ್ನ ಇವಾಗ ಪಾಪು ಬಂದು ನನ್ನ ತಮ್ಮನ ಮಗಳು ಆಯ್ತಾ, ಎತ್ಕೊಂಡಿದ್ನಲ್ಲ ಹಂಗೇನೆ ಹೊಟ್ಟೆ ಹಶ್ವಾಗ್ತಿದೆ ಅಂತ ಹೇಳ್ಬಿಟ್ಟು ಹಾಲು ಕುಡಿಸ್ತಾ ಇದ್ದೆ, ಅಳ್ತಾ ಇದ್ಲು ಅಂತ ಹೇಳಿ ಹಂಗೇನೆ ವಿಡಿಯೋ ಮಾಡಿದ ನಮ್ಮ ಹುಡ್ಗ. ಇವಳ್ದು ವಿಡಿಯೋಸ್ ಫೋಟೋಸ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡ್ವಿ, ಬಟ್ ಮರ್ತೋಗ್ಬಿಟ್ವಿ. ಆಮೇಲೆ ಪಾಪನು ಕೂಡ ಅಳ್ತಿದ್ಲು. ಇನ್ನ ಹಾಗಾಗಿ ನನ್ಗೆ ಆಮೇಲೆ ಫೋಟೋಸ್ ಸಪ್ರೇಟ್ ಆಗಿ ತಗೊಳ್ಳೋಣ ಅಂತ ಹೇಳ್ಕೊಂಡ್ ಮರ್ತ್ಕೊಂಡ್ಬಿಟ್ಟೆ. ಇನ್ನ ಅದೆಲ್ಲ ಆದ್ಮೇಲೆ ಈ ಕಡೆ ಊಟ ಎಲ್ಲ ರೆಡಿ ಆಗಿತ್ತು. ಅಂದ್ರೆ ಭಟ್ರನ್ನೆಲ್ಲ ಕರ್ಸಿದ್ರು. ಅವರು ಸಿಂಪಲ್ ಆಗಿ ಮಾಡಿದ್ರು, ತುಂಬಾ ಜನ ಎಲ್ಲ ಬಂದಿದ್ರು. ಇನ್ನು ಅವರಿಗೆಲ್ಲ ಊಟ ಎಲ್ಲ ಬಡಿಸ್ಕೊಡ್ತಾ ಇದ್ದಾರೆ. ಸುಮಾರು ಊಟ ಮಾಡೋದು ಒಂದು ಮಧ್ಯಾಹ್ನ ಊಟ ಮಾಡೋ ಟೈಮಿಗೆನೆ ಊಟನ ಎಲ್ಲಾನು ರೆಡಿ ಮಾಡ್ಬಿಟ್ಟಿದ್ರು. ಇನ್ನು ಅವಾಗ್ಲೇನೆ ಫಸ್ಟ್ ನಮ್ಮ ಅಪ್ಪನ್ಗೆ ಊಟ ಮಾಡ್ಕೊ ಅಂತ ಹೇಳಿ ಕೂರ್ಸಿದೀವಿ, ಯಾಕಂದ್ರೆ ಅವ್ರು ಟ್ಯಾಬ್ಲೆಟ್ ತಗೊಳ್ತಾರೆ, ಹಾಗಾಗಿ ಹುಷಾರಿರ್ಲಿಲ್ಲ ಸ್ವಲ್ಪ. ಇನ್ನ ನಾವೆಲ್ಲ ಲೇಟ್ ಆಗಿ ಊಟ ಮಾಡೋದಾಯ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ಎಲ್ರು ಬಂದಿದ್ರಲ್ಲ, ಅದನ್ನೆಲ್ಲ ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಕಾಲ ಕಳ್ಕೊಂಡೆಲ್ಲ ಇದ್ವಿ. ಅದ್ರ ಜೊತೆಗೆ ಪಕ್ಕದಲ್ಲಿ ನಮ್ಮ ಅಪ್ಪ ಕಬಾಬ್ ಎಲ್ಲಾನು ತಂದು ಕೊಡ್ತಾ ಇದ್ರು, ತಿನ್ನಿ ಹಾಕ್ಸ್ಕೊಂಡ್ ತಿನ್ನಿ ಸಪ್ರೇಟ್ ಆಗಿ ಜೊನ್ನೆಲಿ ಅಂತ ಹೇಳಿ. ಅಂದ್ರೆ ಹಳ್ಳಿ ಕಡೆ ಎಲ್ಲ ಏನ್ ಮಾಡ್ತಾರೆ ಅಂದ್ರೆ ಈ ತರ ಸಪ್ರೇಟ್ ಆಗಿ ಹಾಕೊಂಡು ತಿಂತೀವಿ. ಇದನ್ನೆಲ್ಲ ನಾವು ಮಾಡ್ತೀವಿ, ಎಲ್ಲಾ ಕಡೆ ಇದೇ ತರನೇ ಮಾಡ್ತಾರೆ. ತುಂಬಾ ಕ್ಲೋಸ್ ಸರ್ಕಲ್ ಇರುತ್ತಲ್ಲ, ಅವರೆಲ್ಲ ಇದೇ ತರ ಮಾಡ್ತಾರೆ. ಇನ್ನ ನಾವ್ ಅವಾಗ್ಲೇನೆ ಕಬಾಬ್ ಎಲ್ಲ ಸ್ವಲ್ಪ ತಿಂದಿದ್ವಲ್ಲ, ಇನ್ನ ನನ್ಗೆ ಜಾಸ್ತಿ ಊಟ ಮಾಡ್ಬೇಕು ಅಂತ ಏನು ಅನ್ನಿಸ್ತಿರ್ಲಿಲ್ಲ, ಹಾಗಾಗಿ ಸ್ವಲ್ಪನೇ ಊಟ ಮಾಡಿದ್ದು. ಅದಾದ್ಮೇಲೆ ಇನ್ನ ಇವತ್ತಿನ ಊಟಕ್ಕೆ ಮಟನ್ ಸಾಂಬಾರು, ಮತ್ತೆ ಚಿಕನ್ ಕಬಾಬು, ಚಿಕನ್ ಗ್ರೇವಿ, ಮುದ್ದೆ, ಅನ್ನ, ರಸಮ್ಮು, ಮಾಮೂಲಿಯಾಗಿ ಈರುಳ್ಳಿ ಸೌತೆಕಾಯಿ, ಈ ತರ ಊಟನ ರೆಡಿ ಮಾಡಿಸಿದ್ರು. ನಾವೆಲ್ಲ ಊಟ ಮಾಡ್ತಾ ಇದ್ವಲ್ಲ, ನನ್ನ ಮಗ ನೋಡಿ ನಾನ್ ಬಡಿಸ್ತೀನಿ ಅಂತ ಹೇಳ್ಬಿಟ್ಟು ಎಲ್ರಿಗೂ ಈರುಳ್ಳಿ ಸೌತೆಕಾಯಿ ಅದನ್ನೆಲ್ಲ ಬಡಿಸ್ತಾ ಇದ್ದಾನೆ. ಚೆನ್ನಾಗಿತ್ತು ಇವತ್ತು, ಒಂಥರ ತುಂಬಾನೇ ಚೆನ್ನಾಗಿತ್ತು. ಇನ್ನು ಇದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಹಾಯ್ ಫ್ರೆಂಡ್ಸ್, ಇವಾಗ ನಾವು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದಾಯ್ತು. ನಾನಿನ್ನ ಸಂಜೆಯಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ ಇವತ್ತು ಫಂಕ್ಷನಿಗೆ ಹೋಗಿದ್ದಲ್ವಾ, ಅಲ್ಲೇನೆ ತುಂಬಾನೇ ಸುಸ್ತಾಗ್ಬಿಟ್ಟಿದ್ರು ಬಿಸಿಲುಗುನು. ಮತ್ತೆ ಅಲ್ಲಿ ಊಟ ಎಲ್ಲ ತಿಂದಿದ್ವಿ ನೋಡಿ, ಅದು ನಾನ್ ವೆಜ್ ಊಟನೇ ಫುಲ್ ಇವತ್ತು. ಅದನ್ನೆಲ್ಲ ತಿನ್ಬಿಟ್ವಲ್ಲ, ತುಂಬಾನೇ ಸುಸ್ತು, ನರ್ವಸ್ನೆಸ್ಸು, ಆಮೇಲೆ ಏನೋ ಒಂಥರ ಟಯರ್ಡ್ ಆಗಿರೋ ಥರ ಎಲ್ಲ ಇತ್ತು. ಹಾಗಾಗಿ ಬಂದು ಸುಮ್ಮನೆ ಮಲ್ಕೊಂಡಿದ್ದಾಯ್ತು. ಇನ್ನು ಇವಾಗ ಸ್ವಲ್ಪ ಸಿಂಪಲ್ ಆಗಿ ನೈಟ್ ಡಿನ್ನರಿಗೆ ಏನಾದರೂ ಮಾಡ್ಕೊಳ್ಳೋಣ ಅಂತೇಳಿ. ನಮ್ಮ ಮನೆಯವರು ಕೂಡ ನನಗೆ ಊಟ ಎಲ್ಲ ಬೇಡ, ಏನಾದರೂ ಒಂದು ಸ್ನ್ಯಾಕ್ಸ್ ಟೈಪಲ್ಲಿ ಏನಾದರೂ ಮಾಡಿಕೊಡು ಅಂತ ಕೇಳಿದ್ರು. ಮಾಡ್ಕೊಡ್ತೀಯ ಅಂತ ಕೇಳಿದ್ರು. ಸರಿ ಬಿಡು ಅಂತ ಹೇಳ್ಬಿಟ್ಟು ಇವತ್ತು ಸ್ನ್ಯಾಕ್ಸ್ ಏನಾದರೂ ಮಾಡೋಣ ಅಂದ್ಕೊಂಡಿದ್ದೀನಿ. ಇವತ್ತು ಡಿನ್ನರ್ಗೆ ಅದೇನೇ ಆಗೋಗ್ಬಿಡುತ್ತೆ, ಯಾಕಂದರೆ ಅಲ್ಲೇ ಫಂಕ್ಷನಲ್ಲೇ ಹೆವಿ ಊಟ ಮಾಡ್ಕೊಂಡ್ಬಿಟ್ವಲ್ಲ. ಇನ್ನು ಇವಾಗ್ಲೂ ಮತ್ತೆ ಊಟ ಎಲ್ಲ ಮಾಡಬೇಕು ಅಂತಂದರೆ ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಸಿಂಪಲ್ ಆಗಿ ಏನಾದ್ರೂ ಸ್ನ್ಯಾಕ್ಸ್ ರೆಸಿಪಿನ ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಅದನ್ನ ಇವಾಗ ಮಾಡ್ಲಿಕ್ಕೆ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದನ್ನ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಐಟಮ್ಸ್ ಎಲ್ಲ ಬೇಕಿತ್ತು, ಅದನ್ನು ಕೂಡ ಆರ್ಡರ್ ಮಾಡ್ಕೊಂಡಿದ್ದೆ. ಜೊತೆಗೆ
ಮನೇಲಿ ಸ್ವಲ್ಪ ತರಕಾರಿ ಎಲ್ಲ ಇಲ್ಲಿ ಖಾಲಿ ಆಗಿಬಿಟ್ಟಿತ್ತು. ತರಕಾರಿ ಎಲ್ಲ ನಾವು ಜಾಸ್ತಿನೇ ಕನ್ಸ್ಯೂಮ್ ಮಾಡ್ತೀವಿ, ಯಾಕಂದ್ರೆ ತರಕಾರಿ ಹಣ್ಣು ಎಲ್ಲ ತಿಂದಷ್ಟು ಒಳ್ಳೇದು ಅಂತ ಹೇಳ್ಬಿಟ್ಟು. ಹಾಗಾಗಿ ತರಕಾರಿ ಬಳಸ್ಕೊಂಡು ಏನಾದರೂ ಒಂದು ರೆಸಿಪಿ ಮಾಡ್ತಾನೆ ಇರ್ತೀನಿ. ಬೇಗನೆ ಖಾಲಿ ಆಗಿಬಿಡುತ್ತೆ ನಮ್ಮ ಮನೇಲಿ ತರಕಾರಿ ಫ್ರೂಟ್ಸ್ ಎಲ್ಲ. ಹಾಗಾಗಿ ಅದನ್ನು ಕೂಡ ಇವಾಗ ಆರ್ಡರ್ ಮಾಡಿದ್ದೆ. ಅದನ್ನು ಫಸ್ಟ್ ಎತ್ತಿಟ್ಕೊಂಡ್ಬಿಟ್ಟು ಅದಾದಮೇಲೆ ಸ್ನ್ಯಾಕ್ಸ್ ಮಾಡ್ಕೊಳ್ಳಿಕ್ಕೆ ರೆಡಿ ಮಾಡ್ಕೊಬೇಕು. ಅದು ತುಂಬಾ ಈಸಿ, ಒಂದು 10 ಮಿನಿಟ್ಸಲ್ಲೇ ಮಾಡ್ಕೊಂಡ್ಬಿಡ್ಬೋದು. ಲೈಟ್ ಆಗಿ ಇರುತ್ತೆ, ಒಂದೊಳ್ಳೆ ಡಿನ್ನರ್ ರೆಸಿಪಿನೂ ಆಗುತ್ತೆ, ಸ್ನ್ಯಾಕ್ಸ್ ಥರನೂ ಆಗುತ್ತೆ ಅಂತ ಹೇಳಿ. ಇನ್ನು ಫಸ್ಟ್ ಇವಾಗ ಬಂದಿರೋ ಐಟಮ್ಸ್ ಎಲ್ಲ ನಾನು ಎತ್ತಿಟ್ಕೊಂಡ್ಬಿಡ್ತೀನಿ, ಆಯಿತಾ. ಇನ್ನು ನಾನು ಮಾಮೂಲಿಯಾಗಿ ಜಪ್ಟೋದಲ್ಲೇ ಆರ್ಡರ್ ಮಾಡಿಬಿಟ್ಟಿದ್ದೆ. ಮಳೆ ಕೂಡ ಇವತ್ತು ಬರ್ತಾ ಇತ್ತು, ಯಾಕಂದ್ರೆ ಬೆಳಗ್ಗೆ ಜಾಸ್ತಿ ಬಿಸಿಲಿತ್ತಲ್ಲ. ಇನ್ನು ಸಂಜೆ ಆಗೋಷ್ಟೊತ್ತಿಗೆ ಮಳೆನೂ ಕೂಡ ಶುರುವಾಯಿತು. ಇನ್ನು ಹಾಗಾಗಿ ಆನ್ಲೈನಲ್ಲೇ ಆರ್ಡರ್ ಮಾಡ್ಕೊಂಡ್ಬಿಟ್ಟೆ. ಒಂದೊಂದ್ಸಲ ಏನು ಮಾಡ್ತೀನಿ ಅಂತಂದ್ರೆ ನಾನೇ ಹೋಗಿ ತರ್ತೀನಿ. ನಂಗೆ ಈ ಥರ ತರಕಾರಿ ಎಲ್ಲ ತರೋದು ಅಥವಾ ಶಾಪಿಂಗ್ ಮಾಡೋದೆಲ್ಲ ತುಂಬಾನೇ ಇಷ್ಟ ಆಗುತ್ತೆ. ಹಾಗಾಗಿ ಏನಾದ್ರೂ ತರ್ಲಿಕ್ಕೆ ನನಗೆ ಇಷ್ಟ ಆಗುತ್ತೆ ಹೊರಗಡೆ ಹೋಗಿ. ಇವತ್ತು ಮಳೆ ಬರ್ತಿತ್ತಲ್ಲ, ಹಾಗಾಗಿ ಆನ್ಲೈನ್ ಅಲ್ಲೇ ಆರ್ಡರ್ ಮಾಡ್ಕೊಂಡ್ಬಿಟ್ಟೆ. ಅದು ಅಲ್ದೇನೆ ತುಂಬಾನೇ ಟಯರ್ಡ್ ಕೂಡ ಆಗಿತ್ತು. ಆನ್ಲೈನ್ ಅಲ್ಲೂ ಅಷ್ಟೇನೆ ಒಂದ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅಷ್ಟೇ. ನಾವು ಹೋಗಿ ತರೋದು ಸ್ವಲ್ಪ ಪ್ರೈಸ್ ಕಡಿಮೆ ಆಗುತ್ತೆ ಅಷ್ಟೇನೆ. ಇನ್ನ ಇವಾಗ ನಾನು ಏನೇನ್ ತಗೊಂಡ್ ಬಂದಿದ್ನಲ್ಲ ಅದನ್ನೆಲ್ಲ ಎತ್ತಿಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ನಾನು ಆಗ್ಲೇ ಚೆಕ್ ಮಾಡ್ಕೊಂಡಿರ್ಲಿಲ್ಲ. ಇವತ್ತೇನಪ್ಪಾ ಅಂದ್ರೆ ಆಪಲ್ಲು ಬರೀ 100 ರುಪೀಸ್ ಇತ್ತು. ಇದು 1 ಕಿಲೋ ಇದೆ, 100 ರುಪೀಸ್ ಇತ್ತು. ಅದು ತುಂಬಾನೇ ಸ್ವೀಟ್ ಮತ್ತೆ ಫ್ರೆಶ್ ಇತ್ತು. ಎಷ್ಟ್ ಚೆನ್ನಾಗಿತ್ತು ಗೊತ್ತಾ. ನಾನು ಅವತ್ತು ತಿಂದಿರ್ಲಿಲ್ಲ. ಅದು ಮಾರನೆಗೆ ಮಾಮೂಲಿಯಾಗಿ ಲಂಚ್ ಬಾಕ್ಸ್ಗೆ ನನ್ನ ಮಗನ್ಗೆ ಕೊಟ್ಟು ಕಳ್ಸೋಣ ಅಂತ ಹೇಳ್ಬಿಟ್ಟು ಕಟ್ ಮಾಡ್ಬಿಟ್ಟು ಹಾಗೇನೆ ಟೇಸ್ಟ್ ಹೇಗಿದೆ ಅಂತ ನೋಡಿ ಚೆಕ್ ಮಾಡಿದೆ. ಯಾಕಂದ್ರೆ ಕಡಿಮೆ ಪ್ರೈಸ್ ಇತ್ತಲ್ಲ, ಹಾಗಾಗಿ ತುಂಬಾನೇ ಸ್ವೀಟ್ ಇತ್ತು. ಆಮೇಲೆ ಅದು ಆಪಲ್ ಕೂಡ ಒಳಗಡೆ ಬೆಂಡ್ ತರ ಎಲ್ಲ ಇರುತ್ತೆ ನೋಡಿ, ಒಂದೊಂದು ಆಪಲ್ ಆ ತರನು ಇರ್ಲಿಲ್ಲ, ತುಂಬಾನೇ ಜ್ಯೂಸಿ ಆಗಿತ್ತು. ವರ್ತ್ ಅಂತ ಅನ್ನಿಸ್ತು. ಇನ್ನ ನನ್ಗೆ ಇಷ್ಟ ಆಯ್ತು ಸಲ ಆಪಲ್ ಅದು. ಇನ್ನ ಇವಾಗ ದ್ರಾಕ್ಷಿ ಮತ್ತೆ ತರಕಾರಿ ಎಲ್ಲ ಏನೇನಿತ್ತು ನೋಡಿ, ಬಟರು ಮತ್ತೆ ಆಲೂಗೆಡ್ಡೆ ಎಲ್ಲ ಬೇಕಿತ್ತು. ಅದನ್ನೆಲ್ಲ ಆರ್ಡರ್ ಮಾಡ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡ್ಕೊಂಡೆ ಅಷ್ಟೇ ನಾನು ಏನೇನ್ ಬಂದಿದೆ ಅಂತ ಹೇಳಿ. ಈ ಸಲ ತರಕಾರಿನೂ ಕೂಡ ತುಂಬಾನೇ ಫ್ರೆಶ್ ಆಗಿತ್ತು. ಸಾಮಾನ್ಯವಾಗಿ ಮಳೆ ಟೈಮ್ ಎಲ್ಲ ಸ್ಟಾರ್ಟ್ ಆಗ್ಬಿಡ್ತು ಅಂತಂದ್ರೆ ತರಕಾರಿ ಸೊಪ್ಪೆಲ್ಲ ಹಾಳಾಗ್ಬಿಡುತ್ತೆ, ಚೆನ್ನಾಗ್ ಬರಲ್ಲ. ಆನ್ಲೈನ್ ಅಲ್ಲಿ ಮಾಡಿದ್ರು ಕೂಡ ಚೆನ್ನಾಗ್ ಬರಲ್ಲ. ಇನ್ನು ಹೊರಗಡೆ ಹೋಗಿ ನಾವು ತಗೊಂಡ್ ಬರ್ತೀವಿ ಅಂದ್ರೂ ಚೆನ್ನಾಗಿ ಬರಲ್ಲ. ಹಾಗಾಗಿ ನೋಡ್ಕೊಂಡು ತರಬೇಕು. ಈ ಮಳೆ ಟೈಮ್ ಬಂದ್ರೇನೆ ಹಾಗೇನೆ. ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಮಳೆ ಟೈಮು. ಇನ್ನು ನನಗೆ ಸ್ವಲ್ಪ ಬೂದ್ಗುಂಬಳಕಾಯಿ ಬೇಕಿತ್ತು, ಯಾಕಂದ್ರೆ ನಾನು ಡಿಟಾಕ್ಸ್ ಡ್ರಿಂಕ್ ಎಲ್ಲ ಮಾಡ್ತಿರ್ತೀನಲ್ಲ. ಇದು ದೊಡ್ಡದು ತಂದ್ರೆ ನನಗೆ ಜಾಸ್ತಿ ಆಗಿಬಿಡುತ್ತೆ ಅಂತೇಳಿ ಸ್ವಲ್ಪ ಕ್ವಾಂಟಿಟಿಯಲ್ಲೇ ಮಾಡಿದೆ. ಬಟ್ ಅದೊಂದು ಮಾತ್ರ ಫ್ರೆಶ್ ಆಗಿ ಬಂದಿರಲಿಲ್ಲ. ಇನ್ನು ಸರಿ ಅಂತ ಹೇಳ್ಬಿಟ್ಟು ಬಿಸಾಡ್ಬಿಡೋಣ ಅಂತೇಳಿ ನಾನು ಬಿಸಾಡ್ಬಿಟ್ಟೆ. ಯಾಕಂದ್ರೆ ಅದು ಸ್ಮೆಲ್ ಬರ್ತಾ ಇತ್ತು, ಏನೋ ಒಂಥರ ಕಟ್ ಮಾಡಿ ಇಟ್ಟಿದ್ರಲ್ಲ. ಹಾಗಾಗಿ ಇನ್ನ ಶುಂಠಿ ಎಲ್ಲ ನಾನು ಫ್ರಿಡ್ಜ್ಗೆಲ್ಲ ಇಡ್ಲಿಕ್ಕೆ ಹೋಗಲ್ಲ. ಈ ತರ ಒಂದು ಪುಟ್ಟಿ ಎಲ್ಲ ಹಾಕಿ ಇಟ್ಬಿಡ್ತೀನಿ. ನನ್ನ ಮಗನಿಗೂ ಕೂಡ ಬಾಯ್ಲಿ ಇದನ್ನೆಲ್ಲ ಎತ್ತಿಡೋಣ ಅಂತ ಹೇಳ್ಬಿಟ್ಟು ಹೇಳ್ದೆ. ಅವನು ಕೂಡ ಹೆಲ್ಪ್ ಮಾಡ್ತಾ ಇದ್ದ. ಇನ್ನು ಫ್ರೂಟ್ಸ್ ಎಲ್ಲ ನಾನು ಹೊರಗಡೆನೆ ಇಡ್ತೀನಿ. ನಾನು ಫ್ರೂಟ್ಸ್ ಎಲ್ಲ ಫ್ರಿಡ್ಜ್ಗೆಲ್ಲ ಇಡ್ಲಿಕ್ಕೆ ಹೋಗಲ್ಲ. ಅಕಸ್ಮಾತ್ ಎಲ್ಲಾದ್ರೂ ಊರಿಗೆ ಹೋಗ್ತಿದೀವಿ ಅಥವಾ ಎಲ್ಲಾದ್ರೂ ದೂರ ಹೋಗ್ತಾ ಇದೀವಿ, ಮನೇಲಿ ಏನಾದ್ರು ಫ್ರೂಟ್ಸ್ ಎಲ್ಲ ಉಳಿದು ಬಿಟ್ಟಿದೆ ಅಂತ ಅಂದ್ರೆ ಮಾತ್ರ ನಾನು ಫ್ರಿಡ್ಜ್ ಅಲ್ಲಿ ಇಡ್ತೀನಿ. ಇಲ್ಲಾಂದ್ರೆ ಜೊತೆಗೇನೆ ತಗೊಂಡೋಗ್ಬಿಡ್ತೀನಿ, ಅಂದವೇ ತಿನ್ನೋಣ ಅಂತ ಹೇಳ್ಬಿಟ್ಟು. ಇನ್ನು ಅದನ್ನೆಲ್ಲ ಎತ್ತಿಟ್ಕೊಂಡಿದ್ದು ಆಯ್ತು. ಇನ್ನು ಇವಾಗ ನಾನು ಬ್ರೆಡ್ ಕ್ರಮ್ಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನಿಲ್ಲಿ ವೀಟ್ ಬ್ರೆಡ್ ನ ತಗೊಂಡಿದ್ದೀನಿ. ಮಾಮೂಲಿಯಾಗಿ ಮೈದಾ ಅದೆಲ್ಲ ಬರುತ್ತಲ್ಲ ಅದನ್ನೆಲ್ಲ ತಗೊಳ್ಳಿಲ್ಲ ನಾನು. ವೀಟ್ ಬ್ರೆಡ್ ನ ತರಿಸ್ಕೊಂಡಿದ್ದೀನಿ. ಇದನ್ನ ಮಾಮೂಲಿಯಾಗಿ ಚಿಕ್ಕ ಚಿಕ್ಕ ಪೀಸ್ ತರ ಕೈಯಲ್ಲೇನೆ ಮುರಿದ್ಬಿಟ್ಟು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಬಿಟ್ಟು ಈ ತರ ಪೌಡರ್ ಮಾಡ್ಕೊಂಡಿದ್ದೀನಿ. ಬ್ರೆಡ್ ಕ್ರಮ್ಸ್ ಬೇಕು, ನೀವು ರಸ್ಕಲ್ಲೂ ಕೂಡ ಮಾಡ್ಕೊಬಹುದು. ನನ್ಗೆ ಇವತ್ತಿಗೆ ನಾನ್ ಮಾಡ್ತಿರೋ ರೆಸಿಪಿಗೆ ಇದು ಬೇಕಾಗಿತ್ತು, ಹಾಗಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನ ಇವಾಗ ಒಂದು ಕುಕ್ಕರಿಗೆ ಒಂದು 4 ರಿಂದ 5 ಆಲೂಗೆಡ್ಡೆನ ನಾನು ಬೇಯಲಿಕ್ಕೆ ಇಡ್ತಾ ಇದ್ದೀನಿ. ನಾನಿಲ್ಲಿ ಒಂದು 4 ಜನಕ್ಕೆ ಮಾಡ್ತಾ ಇರೋದು. ನೀವು ಇಬ್ರಿಗೆ ಮಾಡ್ಕೊಂಡ್ರೆ ಕಡಿಮೆ ತಗೊಳ್ಳಿ, ಇಲ್ಲಾಂದ್ರೆ ಜಾಸ್ತಿನೂ ಕೂಡ ಮಾಡ್ಕೊಬಹುದು. ಅದನ್ನ ಒಂದು ಕುಕ್ಕರ್ಗೆ ಹಾಕ್ಬಿಟ್ಟು ನೀಟಾಗಿ ತೊಳ್ಕೊಂಡು ಬೇಯಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ಅದು ಬೇಯಷ್ಟೊತ್ತಿಗೆ ಕಡೆ ಈ ರೆಸಿಪಿ ಮಾಡ್ಲಿಕ್ಕೆ ಏನೇನು ತರಕಾರಿ ಅಥವಾ ಈರುಳ್ಳಿ ಎಲ್ಲ ಬೇಕು ನೋಡಿ, ಅದನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿದ್ದಾಯ್ತು. ಇನ್ನು ಈ ರೆಸಿಪಿ ಮಾಡ್ಲಿಕ್ಕೆ ಚೀಸ್ ಬೇಕು, ಮೇನ್ ಆಗಿ ಇದೇ ಬೇಕಾಗಿರೋದು. ಇದನ್ನ ನಾನು ಕ್ಯೂಬ್ಸ್ ಆಗಿ ತರಿಸ್ಕೊಂಡಿದ್ದೆ. ಇದನ್ನ ಒಂದು ಕ್ಯೂಬ್ಸ್ ನ 2 ಭಾಗ ಆಗಿ ಮಾಡಿ ಕಟ್ ಮಾಡಿ ಅದನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಆಗ್ಲೇ ಬ್ರೆಡ್ ಕ್ರಮ್ಸ್ ಮಾಡಿದ್ನಲ್ಲ ಅದನ್ನ ಒಂದು ಬೌಲ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಇನ್ನು ಈ ಕಡೆ ಒಂದು ಬೌಲ್ಗೆ 2 ಸ್ಪೂನ್ ಆಗೋಷ್ಟು ಗೋಧಿ ಹಿಟ್ಟು, 2 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರು, ಒಂದು ಸ್ವಲ್ಪ ಉಪ್ಪು, ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಗಂಟಿಲ್ದಿರೋ ರೀತಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡ್ರೆ ಇದು ರೆಡಿ ಆಗುತ್ತೆ. ಇದು ಡಿಪ್ ಮಾಡ್ಲಿಕ್ಕೆ ಬೇಕು, ಹಾಗಾಗಿ ಇದನ್ನ ರೆಡಿ ಮಾಡ್ಕೊಂಡಿದ್ದೀನಿ. ನಾನೊಂದು ಮಿಸ್ಟೇಕ್ ಏನಪ್ಪಾ ಮಾಡಿದೆ ಅಂದ್ರೆ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಬಿಟ್ಟಿದ್ದೆ ನಾನು. ನೀವು ನೋಡ್ಕೊಂಡು ಸೇರಿಸ್ಕೊಳ್ಳಿ. ಇನ್ನಾಗ್ಲೇನೆ ನಾನು ಆಲೂಗೆಡ್ಡೆ ಬೇಯಲಿಕ್ಕೆ ಇಟ್ಟಿದ್ನಲ್ಲ ಅದು ಕೂಡ ಬೆಂದು ತಣ್ಣಗಾಗಿತ್ತು. ಇನ್ನು ಅದನ್ನ ನೀಟಾಗಿ ನಾನು ಈ ತರ ಸ್ಮ್ಯಾಶ್ ಮಾಡ್ಕೊಂಡು ಒಂದು ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದು ತಣ್ಣಗಾದ್ಮೇಲೆ ನಾವು ಈ ರೆಸಿಪಿನ ಮಾಡ್ಕೊಬೇಕು.
ಬಿಸಿ ಇದ್ದಾಗ ಮಾಡ್ಲಿಕ್ಕೆ ಹೋಗ್ಬೇಡಿ. ಇನ್ನ ಇದಕ್ಕೆ ಆಲೂಗೆಡ್ಡೆನ ಸೇರಿಸಿದಾದ್ಮೇಲೆ 2 ಕಪ್ ಆಗುವಷ್ಟು ಈರುಳ್ಳಿ, ಒಂದ್ 4 ರಿಂದ 5 ಹಸಿಮೆಣಸಿನ್ಕಾಯಿ, ಒಂದ್ 2 ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟು, 2 ರಿಂದ 3 ಸ್ಪೂನ್ ಆದ್ರೂ ಹಾಕೊಬಹುದು. ಇಷ್ಟನ್ನು ಹಾಕ್ಬಿಟ್ಟು ಇದ್ರ ಜೊತೆಗೆ ಒಂದ್ ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲಾನ ಸೇರಿಸಿದೀನಿ, ಒಂದ್ ಅರ್ಧ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರು, ಒಂದ್ 3/4 ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ. ಇಷ್ಟನ್ನು ಹಾಕೊಂಡು ಇದ್ರ ಜೊತೆಗೆ ಎಷ್ಟು ಬೇಕು ನೋಡಿ ರುಚಿಗೆ ಅಷ್ಟು ಉಪ್ಪನ್ನ ಹಾಕೊಂಡು ಕೈಯಲ್ಲೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ಯಾವುದೇ ರೀತಿ ನೀರ್ ಏನನ್ನು ಸೇರ್ಸ್ಲಿಕ್ಕೆ ಹೋಗ್ಬಾರ್ದು. ನಾವು ಆಲೂಗೆಡ್ಡೆನ ಬೇಯಿಸ್ಕೊಂಡಿರ್ತೀವಲ್ಲ ಅದೇನೆ ಸರಿ ಹೋಗುತ್ತೆ. ಹಾಗಾಗಿ ಏನು ನೀರೇನು ಹಾಕ್ಲಿಕ್ಕೆ ಹೋಗ್ಬೇಡಿ. ನಾವು ಇದನ್ನ ಉಂಡೆ ಕಟ್ಟೋ ರೀತಿ ಆಗ್ಬೇಕು, ಅಲ್ಲಿ ಗಂಟ ನೀಟಾಗಿ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಇನ್ನು ಇದಕ್ಕೆ ಸ್ವಲ್ಪ ಎಣ್ಣೆ ಬೇಕಾಗುತ್ತೆ, ಅದನ್ನು ಕೂಡ ಒಂದು ಬೌಲ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಈಗ ಹೇಗ್ ಮಾಡೋದಂತ ನೋಡೋಣ. ಮೊದ್ಲಿಗೆ ನಾನು ಕೈಗೆ ಈ ತರ ಎಣ್ಣೆನ ಹಚ್ಕೊಂಡಿದ್ದೀನಿ. ಏನಾದ್ರೂ ಸ್ವಲ್ಪ ಈ ಆಲೂಗೆಡ್ಡೆ ಸ್ಟಫಿಂಗ್ ಅಂಟ್ತಾ ಇದೆ ಅಂತಂದ್ರೆ ಈ ತರ ಸ್ವಲ್ಪ ಆಯಿಲ್ ನ ಜಾಸ್ತಿನೇ ಹಚ್ಕೊಂಡು ಕೈಗೆ, ನನ್ಗೆ ಯಾವ ಸೈಜ್ ಅಲ್ಲಿ ಬೇಕು ನೋಡಿ ಆ ಸೈಜ್ ಅಲ್ಲಿ ನಾನು ಆಲೂಗೆಡ್ಡೆನ ಬೇಯಿಸಿಟ್ಕೊಂಡಿದ್ವಲ್ಲ ಮೊದ್ಲೇನೆ, ಅಷ್ಟು ದಪ್ಪವಾಗಿ ಉಂಡೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ನಾವು ಯಾವ ಶೇಪ್ ಅಲ್ಲಾದ್ರೂ ಮಾಡ್ಕೊಬಹುದು. ನಾನಿವತ್ತು ಸಿಲಿಂಡರ್ ಶೇಪ್ ಅಲ್ಲಿ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಮೊದ್ಲಿಗೆ ಆಲೂಗೆಡ್ಡೆ ಉಂಡೆ ಮಾಡ್ಕೊಂಡಿದ್ವಲ್ಲ ಅದನ್ನ ಈ ತರ ಮಧ್ಯದಲ್ಲಿ ಸ್ವಲ್ಪ ಜಾಗ ಮಾಡ್ಕೊಂಡು, ಅದಕ್ಕೆ ನಾವು ಅವಾಗ್ಲೇನೆ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಚೀಸು, ಇದನ್ನ ಈ ತರ ಮಧ್ಯದಲ್ಲಿ ಇಟ್ಕೊಂಡು ಇದಾದ್ಮೇಲೆ ನೀಟಾಗಿ ಉಂಡೆಗಳನ್ನ ಕಟ್ಕೋಬೇಕು. ನೀಟಾಗಿ ಇದು ಉಂಡೆ ಮಾಡ್ಕೊಬೇಕು. ಎಲ್ಲೂ ಕೂಡ ಓಪನ್ ಆಗೋ ತರ ಏನು ಇರಬಾರ್ದು. ಆ ತರ ಆಗಲ್ಲ, ಯಾಕಂದ್ರೆ ಆಲೂಗೆಡ್ಡೆಯನ್ನ ಹಾಕಿರ್ತೀವಲ್ಲ, ಇದ್ರ ಜೊತೆಗೆ ಗೋಧಿ ಹಿಟ್ಟೆಲ್ಲ ಸೇರ್ಸಿರೋದ್ರಿಂದ ಎಲ್ಲೂ ಹೊಡೆಯೋ ತರ ಏನು ಆಗಲ್ಲ. ಈ ತರ ಹಾಕೊಂಡು ನೀಟಾಗಿ ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಆಗಿ ಮಾಡ್ಕೊಬಹುದು. ನೀವು ಬೇಕು ಅಂದ್ರೆ ಸರ್ಕಲ್ ಶೇಪ್ ಅಲ್ಲಿ ಆದ್ರೂ ಮಾಡ್ಕೊಬಹುದು. ನಾನು ಇವತ್ತು ಸಿಲಿಂಡರ್ ಶೇಪ್ ಅಲ್ಲೇನೆ ಮಾಡಿದೀನಿ. ತುಂಬಾನೇ ಚೆನ್ನಾಗಿರುತ್ತೆ ಅಂತ ಹೇಳಿ. ಚೀಸ್ ಎಲ್ಲಾನು ಹಾಕಿರ್ತೀವಲ್ಲ ಒಂದು ಒಳ್ಳೆ ರುಚಿ ಕೊಡುತ್ತೆ. ಹಾಗಾಗಿ ಇನ್ನ ಈ ಉಂಡೆ ಎಲ್ಲ ಕಟ್ಟಿದ ಆದ್ಮೇಲೆ ನಾವು ಅವಾಗ್ಲೇನೆ ಕಾರ್ನ್ಫ್ಲವರ್ ಎಲ್ಲ ಹಾಕಿ ನೀರ್ನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದ್ರೊಳಗಡೆ ನಾವು ಕಟ್ಕೊಂಡಿರೋ ಅಂತ ಉಂಡೆನ ಹಾಕ್ಬಿಟ್ಟು ಸ್ವಲ್ಪ ಕೋಟಿಂಗ್ ತರ ಮಾಡ್ಕೊಬೇಕು. ಈಗ ನಾವು ನಾನ್ ವೆಜ್ KFC ಚಿಕನ್ ಎಲ್ಲ ಮಾಡ್ತೀವಿ ನೋಡಿ, ಸೇಮ್ ಅದೇ ಪ್ರೊಸೆಸ್ ಎಲ್ಲ ನೆನೆ ಮಾಡ್ಕೊಬೇಕು. ಆದ್ರೆ ಇದಕ್ಕೆಲ್ಲ ಮೊಟ್ಟೆ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಅದಕ್ಕೆ ನಾನು ಇವತ್ತು ಮಾಮೂಲಿಯಾಗಿ ಗೋಧಿ ಹಿಟ್ಟನ್ನ ಬಳಸ್ಕೊಂಡು ಈ ಲಿಕ್ವಿಡ್ ನ ರೆಡಿ ಮಾಡ್ಕೊಂಡು ಮಾಡ್ತೀರಾ ಅಂತದ್ದು. ಇನ್ನ ಇದ್ರಲ್ಲಿರೋ ನೀರೆಲ್ಲಾನು ತೆಗೆದ್ಬಿಟ್ಟು ನಾವು ಅವಾಗ್ಲೇನೆ ಬ್ರೆಡ್ ಕ್ರಮ್ಸ್ ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದ್ರೊಳಗಡೆ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಈ ತರ ನೀಟಾಗಿ ಕೋಟಿಂಗ್ ಎಲ್ಲ ಕೂರುತ್ತೆ, ಚೆನ್ನಾಗಿರುತ್ತೆ. ಈ ಬ್ರೆಡ್ ಕ್ರಮ್ಸ್ ನ ಒಂದ್ಸಲ ಮಾಡಿ ಇಟ್ಕೊಂಡ್ರೆ ಒಂದ್ 2 ರಿಂದ 3 ಟೈಮ್ ನಾವು ಬಳಸ್ಕೊಬಹುದು. ನಾನು ಉಳ್ದಿರೋ ಬ್ರೆಡ್ ಕ್ರಮ್ಸ್ ಎಲ್ಲಾನು ನೀಟಾಗಿ ಒಣಗಿಸ್ಬಿಟ್ಟು ಒಂದು ಬೌಲ್ಗೆ ಹಾಕಿ ನಾನು ಇಟ್ಕೊಂಡಿದ್ದೀನಿ. ಅದು ನೆಕ್ಸ್ಟ್ ಯಾವಾಗಾದ್ರೂ ವಿಡಿಯೋ ಮಾಡ್ಬೇಕಾದ್ರೆ ನಿಮ್ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಇನ್ನ ಉಳ್ದಿರೋ ಉಂಡೆಗಳನ್ನೆಲ್ಲ ನಾನು ಅದೇ ತರನೇ ಮಾಡ್ಬಿಟ್ಟು ಚೀಸ್ ನ ಮಧ್ಯದಲ್ಲಿ ಇಟ್ಬಿಟ್ಟು ನೀಟಾಗಿ ಸಿಲಿಂಡರ್ ಶೇಪ್ ಬರೋ ತರ ಶೇಪ್ ನ ಕೊಟ್ಕೊಂಡು ಎಲ್ಲಾನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೇಮ್ ನಾನು ಒಂದು ಹೇಗ್ ತೋರಿಸ್ದೆ ನೋಡಿ ಎಲ್ಲಾನು ಅದೇ ತರನೇ ಮಾಡ್ಕೊಳ್ಳೋದು. ಒಂದ್ಸಲ ಇದನ್ನ ಟ್ರೈ ಮಾಡಿ ನೋಡಿ. ಸ್ನಾಕ್ಸ್ ಗೆ, ಮಕ್ಕಳು ಲಂಚ್ ಬಾಕ್ಸ್ ಗೆ ಎಲ್ಲದಕ್ಕೂ ತುಂಬಾನೇ ರುಚಿ ಬರುತ್ತೆ, ಚೆನ್ನಾಗೂ ಇರುತ್ತೆ. ಇನ್ನ ನೋಡಿ ಎಲ್ಲಾನು ಈ ತರ ರೆಡಿ ಮಾಡಿ ಇಟ್ಕೊಂಡಿದೀನಿ. ಇನ್ನ ಇದು ಬ್ರೆಡ್ ಕ್ರಮ್ಸ್ ಎಲ್ಲ ಕಿತ್ತೋಗೋದಾಗ್ಲಿ ಆ ತರ ಏನು ಆಗೋದಿಲ್ಲ. ನೀಟಾಗಿ ನಾವು ಕೋಟಿಂಗ್ ಮಾಡ್ಕೊಂಡ್ರೆ ನೀಟಾಗಿರುತ್ತೆ. ಒಂದೊಂದ್ಸಲ ಒಡೆದೋಗ್ಬಿಡುತ್ತೆ ಹಾಕಿದ್ರೆ, ಎಣ್ಣೆಲಿ ಬಿಸಿ ಬಿಸಿ ಎಣ್ಣೆಲಿ ಕರೆದ್ರೆ ಒಂದೊಂದ್ಸಲ ಉಂಡೆಗಳೆಲ್ಲ ಒಡ್ಕೊಂಡ್ಬಿಡುತ್ತೆ. ಹಾಗಾಗಿ ನಾನು ಒಂದು ಎಕ್ಸ್ಟ್ರಾ ಮಾಡ್ಕೊಂಡಿದ್ದೆ ಲಾಸ್ಟ್ ಅಲ್ಲಿ, ಅದನ್ನ ಫಸ್ಟ್ ಹಾಕಿ ಚೆಕ್ ಮಾಡಿದೆ. ಇದೇನು ಚೆನ್ನಾಗ್ ಬರುತ್ತೆ, ಏನೋ ಆಗಲ್ಲ ಅಂತ ಅನ್ನಿಸ್ತು. ಅದಾದ್ಮೇಲೆ ನಾನು ಇನ್ನ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಚೀಸ್ ಎಲ್ಲ ಹಾಕ್ಬಿಟ್ಟು ಅದನ್ನ ಒಂದೊಂದೇ ಅಥವಾ ಎರಡೆರಡು ಈ ತರ ಹಾಕ್ಬಿಟ್ಟು ಬೇಯಿಸ್ಕೊಳ್ಳೋದು. ಐ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೇಯಿಸಬಾರ್ದು. ನಾವು ಇದನ್ನ ಹಾಕ್ಬೇಕಾದ್ರೆ ಮಾತ್ರ ಐ ಫ್ಲೇಮ್ ಅಲ್ಲಿ ಇಟ್ಕೊಂಡು ಅದಾದ್ಮೇಲೆ ಲೋ ಫ್ಲೇಮ್ ಅಲ್ಲಿ ಮಾಡಿ ಬೇಯಿಸ್ಕೊಬೇಕು. ಇಲ್ಲಾಂದ್ರೆ ಮೇಲೆಲ್ಲ ಸೀದೋಗ್ಬಿಡುತ್ತೆ, ಒಳಗಡೆ ಎಲ್ಲ ಬೆಂದಿರಲ್ಲ. ಹಾಗಾಗಿ ಇನ್ ಈ ತರ ಮಾಡ್ಕೊಂಡು ಎಲ್ಲಾನು ನಾನು ರೆಡಿ ಮಾಡಿ ಇಟ್ಕೊಂಡಿದೀನಿ. ಪೊಟೆಟೊ ಚೀಸ್ ರೋಲ್ ಮಾಡಾಯ್ತು. ಎಷ್ಟು ಎಮ್ಮೆ ಆಗಿದೆ ಗೊತ್ತಾ. ನಾನು ಸ್ವಲ್ಪ ಟೇಸ್ಟ್ ಮಾಡಿ ಕೂಡ ನೋಡ್ಬಿಟ್ಟೆ ಹೆಂಗಿದೆ ಅಂತ ಹೇಳಿ. ಸಖತ್ತಾಗಿ ಬಂದಿದೆ ನೋಡಿ, ಎಷ್ಟು ಸೂಪರ್ ಆಗಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಸೇಮ್ ನಾವು ಹೋಟೆಲ್ ಅಲ್ಲೆಲ್ಲ ಮಾಡ್ತೀವಿ ನೋಡಿ, ಸ್ನಾಕ್ಸ್ ಎಲ್ಲ ತಿನ್ಬೇಕು ಅಂತ ಅಂದಾಗ ಆರ್ಡರ್ ಮಾಡ್ಕೊಳ್ತೀವಲ್ಲ, ಸೇಮ್ ಅದೇ ತರ ಬಂದಿದೆ. ಇದನ್ನ ಪೊಟೆಟೊ ಚೀಸ್ ರೋಲ್ ಅಂತನಾದ್ರೂ ಕರಿಬೋದು, ಏನಂತನಾದ್ರೂ ಕರಿಬೋದು, ಸ್ನಾಕ್ಸ್ ಅಂತನಾದ್ರೂ ಕರಿಬೋದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನೀವು ಇದನ್ನ ಯಾವ ಶೇಪಲ್ಲಾದ್ರೂ ಮಾಡ್ಕೊಬೋದು. ಒಂದು ಕಟ್ ಮಾಡಿ ತೋರಿಸ್ತೀನಿ. ಫ್ರೆಂಡ್ಸ್,
ಎಲ್ಲ ಅಡುಗೆ ಕೂಡ ಮಾಡ್ಕೊಂಡಿದ್ದಾಯ್ತು. ಇವತ್ತು ಸಿಂಪಲ್ ಆಗಿ ಒಂದು ಡಿನ್ನರ್ ರೆಸಿಪಿನ ಮಾಡ್ಕೊಂಡಿದ್ದೀನಿ. ಇನ್ನು ಇವತ್ತಿನ ಬ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡೋಣ ಅನ್ಕೊಂಡಿದ್ದೀನಿ. ಐ ಹೋಪ್ ಈ ಬ್ಲಾಗ್ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯ್ತಾ. ಹಾಗೇನೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನಿಮ್ಗೆ ಯಾವ ತರ ವಿಡಿಯೋಸ್ ಬೇಕು ಅಂತೇಳಿ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.